ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾನು ಒಂದು ಟಿಪ್ಸ್ ಬಗ್ಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಕ್ಯಾರೆಟ್ ಬಗ್ಗೆ ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ನಾವು ಮಾರ್ಕೆಟಿಂದ ಕ್ಯಾರೆಟ್ನ ತಂದಿರ್ತೀವಿ. ಆಮೇಲೆ ಫ್ರಿಜ್ಜಲ್ಲಿ ನಾವು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಫ್ರಿಜ್ಜಲ್ಲಿ ಇದೇ ಥರ ಇಡೋದ್ರಿಂದ ಫ್ರೆಶ್ ಏನಾಗಿರುತ್ತೆ. ಆದರೆ ಈ ಮಾರ್ಕೆಟಲ್ಲಿ ತಂದಾಗಿ ಏನು ಫ್ರೆಶ್ ಇರುತ್ತೆ ಅದೇ ಥರ ಫ್ರೆಶ್ ಆಗಿರಬೇಕು ಅಂತಂದರೆ ನಾವು ಫ್ರಿಜ್ಜಲ್ಲಿ ಕ್ಯಾರೆಟ್ನ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ಟಿಪ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾವು ಕ್ಯಾರೆಟ್ನ ಮಾರ್ಕೆಟಿಂದ ತಂದಿರ್ತೀವಿ. ಆಮೇಲೆ ನಾವು ಅದನ್ನೇ ಹಂಗೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀವಿ ಸ್ನೇಹಿತರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನಾವು ಕ್ಯಾರೆಟ್ನ ಫ್ರಿಜ್ಜಲ್ಲಿ 15-20 ದಿವಸ ತನಕ ಇದೇ ರೀತಿ ನಾವು ಮಾರ್ಕೆಟಿಂದ ಯಾವ ರೀತಿ ತಂದಿರ್ತೀವಿ ಅದೇ ರೀತಿ ಫ್ರೆಶ್ ಆಗಿ ಇರಬೇಕು ಅಂತಂದರೆ ನಾವು ಕ್ಯಾರೆಟಿನ ತುದಿನ ಸಹಿತ ಕಟ್ ಮಾಡಬೇಕು ಸ್ನೇಹಿತರೆ. ಈ ಥರ ಕ್ಯಾರೆಟ್ ತುದಿನ ಕಟ್ ಮಾಡಿಬಿಟ್ಟು ಎರಡೂ ಕಡೆಯೂ ನಾವು ಕ್ಯಾರೆಟ್ ತುದಿನ ಕಟ್ ಮಾಡಬೇಕು ಸ್ನೇಹಿತರೆ. ಈ ಥರ ಕಟ್ ಮಾಡಿ ನಾವು ತೋರಿಸ್ತೀವಿ ನೋಡಿ. ನಮ್ಮ ಎಲ್ಲ ಕ್ಯಾರೆಟ್ಗಳನ್ನೆಲ್ಲ ನಾವು ಸ್ವಲ್ಪ ಎರಡೂ ಕಡೆ ತುದಿನ ಕಟ್ ಮಾಡಿಬಿಡಬೇಕು. ಇಷ್ಟು ಸಿಂಪಲ್. ನಾವು ಕಟ್ ಮಾಡದೆ ಹಾಗೆ ಇಡೋದ್ರಿಂದ ಅದು ಅಷ್ಟು ಫ್ರೆಶ್ನೆಸ್ ಬರೋಲ್ಲ. ನಾವು ಎರಡು ಕಡೆ ತುದಿನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರದೊಂದು ಬಾಕ್ಸಲ್ಲಿ, ನಿಮ್ಮಲ್ಲಿ ಯಾವುದು ಬಾಕ್ಸ್ ಇರುತ್ತೆ ಪ್ಲಾಸ್ಟಿಕ್ ಆ ಬಾಕ್ಸು ಅಥವಾ ಈ ಥರದೊಂದು ಬಾಕ್ಸಲ್ಲಿ ಕ್ಲೀನಾಗಿ ನಾವು ಈ ಥರ ಇಡೋದ್ರಿಂದ ನಾವು ಈ ಥರ ಬಾಕ್ಸಲ್ಲಿ ಕ್ಲೀನಾಗಿ ಈ ಥರ ಎರಡೂ ಕಡೆ ಕಟ್ ಮಾಡಿಬಿಟ್ಟು ತುದಿಗಳನ್ನು ಈ ಥರ ನಾವು ಬಾಕ್ಸಲ್ಲಿ ಇಡಬೇಕು ಸ್ನೇಹಿತರೆ. ಈ ಥರ ಬಾಕ್ಸಲ್ಲಿ ನಾವು ನಮ್ಮ ಕ್ಯಾರೆಟನ್ನು ಕಟ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ 15-20 ದಿವಸ ತನಕ ಬೇಕಾದರೆ ಇದೇ ರೀತಿ ಫ್ರೆಶ್ ಆಗಿ ಇರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.